2025ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬರೋಬ್ಬರಿ 85,000 ಮಕ್ಕಳು ಫೇಲ್ ಆಗಿದ್ರು. ಕನ್ನಡ ಕಲಿಕೆ ಸುಧಾರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕ್ರಾಂತಿಕಾರಿ ಬದಲಾವಣೆಗೆ ಸೂಚನೆ. ತ್ರಿಭಾಷಾ ಸೂತ್ರಕ್ಕೆ ಕೋಕ್ ನೀಡಲು ಪ್ರಾಧಿಕಾರ ಶಿಫಾರಸು. ಅಂಗನವಾಡಿಯಿಂದ ಪದವಿವರೆಗೆ ಕನ್ನಡ ಕಡ್ಡಾಯದೊಂದಿಗೆ ಇನ್ನಿತರ ಮಹತ್ವದ ಶಿಫಾರಸಿಗೆ ವರದಿಯನ್ನ ಶಿಕ್ಷಣ ಸಚಿವರಿಗೆ ಸಲ್ಲಿಸಿದೆ. ಒಂದು ಕ್ಷಣದ ಹಿಂದೆ ನಗು ಸಂತೋಷ ತುಂಬಿದ್ದ ಪ್ರವಾಸಿ ದೋಣಿ ಮರುಕ್ಷಣವೇ ಮಸಣವಾಯಿತು. ಮಧ್ಯಪ್ರದೇಶದ ಬರ್ಗಿ ಅಣೆಕಟ್ಟಿನ ಬಳಿ ನರ್ಮದಾ ನದಿಯಲ್ಲಿ ಪ್ರವಾಸಿ ದೋಣಿ ಮಗುಚಿ ಇವರಿಗೆ 9 ಮಂದಿ ಸಾವು. ಕಣ್ಣೆದುರೇ ಅಜ್ಜಿ, ನಂತರ ಅಮ್ಮ, ತಮ್ಮ ಮೂವರು ಮುಳುಗಿದ್ದನ್ನ ಕಣ್ಣಾರೆ ಕಂಡು ಅಪ್ಪನ ಕೈ ಹಿಡಿದು ಅಳುತ್ತಿರೋ ಪುಟ್ಟ ಹುಡುಗಿ. ಇನ್ನು ನಾಪತ್ತೆಯಾದವರಿಗೆ ಮುಂದುವರೆದ ತೀವ್ರ ಹುಡುಕಾಟ. ಸೇನಾಪಡೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಡಾಲಿ ಧನಂಜಯ್ ಹಾಗೂ ಧನ್ಯತಾ ಇಂದು ಮುಂಜಾನೆ ಗಂಡು ಮಗುವನ್ನ ಬರಮಾಡಿಕೊಂಡಿದ್ದಾರೆ. ಮುಂಜಾನೆ 5 ಗಂಟೆಗೆ ಜನ್ಮ ನೀಡಿದ್ದು ಡಾಲಿ ಸಾಮಾಜಿಕ ಜಾಲತಾಣದಲ್ಲಿ ಸಿಹಿ ಸುದ್ದಿಯನ್ನ ಹಂಚಿಕೊಂಡಿದ್ರು. ಮಗುವಿನ ಪುಟ್ಟ ಕೈಗಳನ್ನ ಹಿಡಿದಿರುವ ಭಾವನಾತ್ಮಕ ಫೋಟೋ ಪೋಸ್ಟ್ ಮಾಡಿದ್ರು. ಅಭಿಮಾನಿಗಳು, ಚಿತ್ರರಂಗದವರಿಂದ ಶುಭಾಶಯಗಳ ಸುರಿಮಳೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಾತನಾಗಿದ್ದು ಪುತ್ರಿ ಐಶ್ವರ್ಯ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ವಿಪಕ್ಷ ಸಂಸದ ತೇಜಸ್ವಿ ಸೂರ್ಯ ಅವರು ಡಿಕೆಶಿಗೆ ಶುಭಾಶಯ ಕೋರಿ ಮಾಡಿದ ಎಕ್ಸ್ ಪೋಸ್ಟ್ ನೆಟ್ಟಿಗರ ಗಮನ ಸೆಳೆದಿದೆ. ತಾತನಾದ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ತೇಜಸ್ವಿ ಸೂರ್ಯ ಶುಭ ಕೋರಿದ್ದಾರೆ. ಡಿಕೆಶಿ ಖುಷಿಯಲ್ಲಿ ಆಸ್ಪತ್ರೆಗೆ ಬಂದು ಮೊಮ್ಮಗಳನ್ನ ಮುದ್ದಾಡುವ ಜೊತೆಗೆ ಮಗಳ ಆರೋಗ್ಯ ವಿಚಾರಿಸಿದ್ರು. ಕಾರ್ಮಿಕ ದಿನಾಚರಣೆ, ಕರ್ನಾಟಕದ ರಾಜಕೀಯ ಮುತ್ಸುದ್ದಿ ಎಸ್ಎಂ ಕೃಷ್ಣ ಜನ್ಮದಿನ ಹಾಗೂ ಶುಭ್ರ ಪೂರ್ಣಿಮೆಯ ದಿನವೇ ತಾತನಾಗಿ ಡಿಸಿಎಂ ಬಡ್ತಿ. ಪ್ರಾಕೃತಿಕ ವಿಕೋಪ ಹಾಗೂ ದುರ್ಘಟನೆಗಳ ಸಂದರ್ಭದಲ್ಲಿ ಜನರಿಗೆ ಎಚ್ಚರಿಕೆ ಸಂದೇಶ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ನಡೆಯಲಿದೆ ಪ್ರಾಯೋಗಿಕ ಕ್ರಮ. ಶನಿವಾರ ಪ್ರಾಯೋಗಿಕವಾಗಿ ಸೆಲ್ ಬ್ರಾಡ್ಕಾಸ್ಟಿಂಗ್ ಅಲರ್ಟ್ ಸಂದೇಶ ಬೆಂಗಳೂರಿನ ಜನರ ಮೊಬೈಲ್ಗೆ ಬರಲಿದೆ. ಇದೊಂದು ಪ್ರಾಯೋಗಿಕ ಪ್ರಯತ್ನವಾಗಿದೆ. ಹೀಗಾಗಿ ಯಾರೂ ಆತಂಕ ಪಡಬೇಕಾದ ಅಗತ್ಯವಿಲ್ಲ.